ನಮಸ್ಕಾರ ಎಲ್ರಿಗೂ. ನಮ್ಮ ಕರ್ನಾಟಕ ಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದೇ ತಡ ತುಂಬ ಸುದ್ದಿಲಿದ್ದಾರೆ. ಆ ಕಡೆ ತಮಿಳುನಾಡು ಮುಖ್ಯಮಂತ್ರಿಯವರು ಒಳ್ಳೊಳ್ಳೆ ಯೋಜನೆಗಳು ಜಾರಿಗೆ ತಂದು ಸುದ್ದಿಯಲ್ಲಿದ್ದರೆ, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಾಗಡಿನ ಟೌನ್ಶಿಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿರೋ ರೈತರ ಜಮೀನ ಕಿತ್ಕೊಳ್ಳೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಸೊ ಆ ವಿಚಾರ ತುಂಬ ಸುದ್ದಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಪ್ಪ ಅಂತಂದರೆ, ಮಾಗಡಿ ರೈತರು ಮಾಗಡಿಗೆ ಬರುವಂಥ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಓಡಿಸೋದ್ರಲ್ಲಿ ರೈತರು ಹೆಣ್ಮಕ್ಳು ಯಾವುದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂದರೆ ಪೊರ್ಕೆ ತೊಗೊಂಡು ಹೊಡಿಯೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಹೇಳೋದೇನಪ್ಪ ಅಂತಂದರೆ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ನೀವು ಕರ್ನಾಟಕ ರೈತರ ಕಾಳಜಿ ಬಗ್ಗೆ ಯೋಚನೆ ಮಾಡಬೇಕು, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು. ನೀವು ಈ ಥರ ಮೇಲಿಂದ ಮೇಲೆ ಮಾಗಡಿ ರೈತರ ಮೇಲೆ ಪೊಲೀಸ್ನವ್ರನ್ನ ಬಿಟ್ಟು ಈ ಥರ ಬೆದರಿಕೆನೆಲ್ಲ ಹಾಕ್ಬಿಟ್ಟು ಅಲ್ಲಿರೋ ಜಮೀನುಗಳು ಕಿತ್ಕೊಳ್ಳೋದ್ರಲ್ಲೂ ಯಾವುದೇ ರೀತಿ ಪ್ರಯೋಜನಗಳಿಲ್ಲ. ಈ ಪ್ಲ್ಯಾನು ವರ್ಕೌಟ್ ಆಗೋದಿಲ್ಲ. ಸೊ ಅದಕ್ಕೆ ಆದಷ್ಟು ಬೇಗ ಈ ಮಾಗಡಿ ಅಭಿವೃದ್ಧಿ ಏನು ಟೌನ್ಶಿಪ್ ಮಾಡಬೇಕು ಅಂತ ಹೊರಟಿದ್ದೀರ, ಅದನ್ನು ಈಗಲೇ ಕೈ ಬಿಟ್ಬಿಡಿ. ಅದು ನಿಮಗೆ ತುಂಬ ಒಳ್ಳೆಯದು. ನಿಮಗೆ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತಂದರೆ, ನಮ್ಮ ಉತ್ತರ ಕರ್ನಾಟಕ ಸೈಡು ತುಂಬ ಜಿಲ್ಲೆಗಳು ತುಂಬ ಹಿಂದೆ ಉಳಿದಿದೆ. ಸೊ ಅದರಲ್ಲಿ ನೀವು ಯಾವುದಾದ್ರೂ ಒಂದು ಇಲ್ಲ ಎರಡು ಡಿಸ್ಟಿಕ್ನ ಆಯ್ಕೆ ಮಾಡ್ಕೊಳ್ಳಿ, ಅಲ್ಲಿ ಅಭಿವೃದ್ಧಿ ಮಾಡಿ. ಉತ್ತರ ಕರ್ನಾಟಕ ಜನಕ್ಕೆ ಎಸ್ಪೆಷಲಿ ಜಾಬ್ ಇಲ್ಲ, ಅಭಿವೃದ್ಧಿ ಇಲ್ಲ. ನೀವೇನಾದರೂ ಈ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ಪಕ್ಕಾ ವೋಟ್ ನಿಮಗೆ ಅಂತ ನಾನು ಹೇಳ್ತೀನಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿ. ಮಾಗಡಿ ಬಗ್ಗೆ ವಿಚಾರನ ಬಿಟ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಬರೀ ಮಾಗಡಿ ವಿಚಾರದೇ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನೀವು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಆಲ್ರೆಡಿ ಬೆಂಗಳೂರು ಸುತ್ತಮುತ್ತಲು ತುಂಬ ಅಭಿವೃದ್ಧಿ ಆಗಿದೆ. ಇನ್ನೇನು ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಏನಿಲ್ಲ. ನೀವು ಹಾಗೂ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತಿದ್ರೆ ಉತ್ತರ ಕರ್ನಾಟಕ ಯಾವುದೋ ಒಂದು ಭಾಗನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಲ್ಲಿ ಅಭಿವೃದ್ಧಿ ಮಾಡಿ. ಅಲ್ಲಿರೋ ಜನ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಸೊ ಅಂಥ ಕೆಲಸನ ಮಾಡಿ. ನಿಮಗೆ ಆ ಥರ ಐಡಿಯಾ ಏನಾದರೂ ಇಲ್ಲ ಅಂದರೆ, ಇತ್ತೀಚೆಗೆ ತಮಿಳುನಾಡು ಸರ್ಕಾರ ವಿಜಯ್ ಅವರು ತುಂಬ ಒಳ್ಳೊಳ್ಳೆ ಕೆಲಸಗಳು, ತುಂಬ ಒಳ್ಳೊಳ್ಳೆ ಅಭಿವೃದ್ಧಿಗಳನ್ನ ಜಾರಿಗೆ ತರ್ತಾ ಇದ್ದಾರೆ. ಅವ್ರದ್ದು ಅಟ್ಲೀಸ್ಟ್ ಕಾಪಿ ಮಾಡಾದರೂ ಪಾಸ್ ಆಗಿ ಅಂತ ನಾನು ಈ ಮೂಲಕ ಹೇಳ್ತೀನಿ. ನಾನೊಂದು ವಿಡಿಯೋ ನೋಡಿದೆ, ಅದು ಯಾವ ಮಟ್ಟಿಗಿದೆ ಅಂದರೆ, ಹೆಣ್ಮಕ್ಳು ಪೊರ್ಕೆ ತೊಗೊಂಡು ಏನು ಗಲೀಜಿದ್ರೆ ಹೆಂಗೆ ಗೂಡಿಸ್ತಾರಲ್ಲ ಆ ಥರ ಪೊರ್ಕೆ ತೊಗೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ನಮ್ಗೆ ಹೆಂಗೆ ಅನಿಸುತ್ತೆ. ಆ ವಿಡಿಯೋ ಹಾಕ್ತೀನಿ ನೋಡಿ, ಆಮೇಲೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಪೊರ್ಕೆ ಪೂಜೆ ಮಾಡೋರದನ್ನ ಹೆಣ್ಮಕ್ಳಿಗೆ ಏನಾದರೂ ಪೊರ್ಕೆ ಪೂಜೆ ಮಾಡೋದ್ರೆ ಬಿಟ್ಬಿಟ್ರೆ ಅವ್ರು ಇದರಲ್ಲಿ ನಂಬರ್ ಒನ್ನು. ಅವ್ರದ್ದು ಏನಂದರೆ ಕ್ಲೀನ್ ಮಾಡೋದೇ ಒಂದು ಕರ್ತವ್ಯ.
ಅವ್ರಿಗೆ ಈ ಥರ ಕೆಲಸಗಳೇನಾದರೂ ಹೇಳ್ಬಿಟ್ರೆ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೆ ಸರ್ಕಾರದವರು ಯಾವುದೇ ಯೋಜನೆನ ತರೋದಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ. ಯಾಕಂದರೆ ನೀವು ತರೋ ಯೋಜನೆ ಆಗಲಿ, ನೀವು ಮಾಡೋ ಕೆಲಸ ಆಗಲಿ ಯಾರಿಗೂ ನೋವು ಉಂಟಾಗಬಾರ್ದು, ಯಾರಿಗೂ ಮೋಸ ಆಗಬಾರ್ದು. ಸೊ ಆ ಥರ ಕೆಲಸಗಳನ್ನ ಮಾಡಬೇಕಾಗಿರೋ ಕೆಲಸಗಳನ್ನ ತುಂಬ ಇದ್ದಾವೆ. ಅದ್ರ ಬಗ್ಗೆ ಗಮನ ಕೊಡಿ. ಮಾಡದೇ ಇರೋದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮೊನ್ನೆ DK ಶಿವಕುಮಾರ್ ಅವರೇ ಈ ಬಗ್ಗೆ ತುಂಬ ಜನ ಧ್ವನಿ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಜನ ಧ್ವನಿ ಎತ್ತಿದ್ದಾರೆ. ಮಾಡೋದ್ರ ಬಗ್ಗೆ ಗಮನ ಕೊಟ್ಟರೆ ತುಂಬ ಒಳ್ಳೆಯದು. ಯಾಕೆಂದರೆ ತುಂಬ ಕಷ್ಟಪಟ್ಟು CM ಪಟ್ಟನ್ನು ಪಡ್ಕೊಂಡಿದ್ದೀರ. ಅದು ಮುಂದೆ ಹೀಗೆ ಕಂಟಿನ್ಯೂ ಆಗಬೇಕು ಅಂತಂದರೆ ಯಾರ ಮನಸ್ಸಿಗೂ ಯಾರಿಗೂ ತೊಂದರೆ ಆಗದೆ, ಬೇಜಾರಾಗದೆ ಅಂಥ ಕೆಲಸಗಳು ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದ್ದಾವೆ. ನಾನು ಹೇಳಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗದೇ ಇರೋ ಡಿಸ್ಟಿಕ್ಗಳು ತುಂಬ ಇದ್ದಾವೆ. ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೆಷಲಿ ನಮ್ಮ ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಿಜಾಪುರ ಈ ಥರ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಮುಂಬರುವ ಚುನಾವಣೆಯಲ್ಲಿ ಪಕ್ಕ ಓಟ್ಗಳು ಬೀಳ್ತವೆ. ನೀವೇನು ಕಷ್ಟಪಟ್ಟು ಓಟ್ ಹಾಕಿ ಅಂತ ಕೇಳೋದೇ ಬೇಕಾಗಿಲ್ಲ. ಯಾಕಂದರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ರೆ ಜನ ಕೈ ಹಿಡಿತಾರೆ ಅಂತ ಎಲ್ಲರಿಗೂ ನಂಬಿಕೆ ಇದೆ. ಸೊ ಅದಕ್ಕೆ ಒಳ್ಳೊಳ್ಳೆ ಕೆಲಸಗಳು ಮಾಡಿ, ಯಾವುದೇ ರೀತಿ ತೊಂದರೆ ತಗೊಳಕ್ಕೆ ಹೋಗಬೇಡಿ. ಪೊರ್ಕೆ ಪೂಜೆ ಅಂತೂ ಮಾಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗಲ್ಲೇ ಈ ಥರ ತುಂಬ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ. ಪೊರ್ಕೆ ಪೂಜೆ ಆಗ್ತಾಯಿದೆ ಸ್ಟಾರ್ಟಿಂಗಲ್ಲೇ. ಸೊ ಅಲ್ಲಿರೋ ಜನಕ್ಕೆ ಇಷ್ಟ ಇಲ್ಲ. ಜನಗಳಿಗೆ, ರೈತರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ಏನೇ ಮಾಡೋದಿದ್ರು 4 ಜನಕ್ಕೆ ಒಪ್ಪುವಂಥ ಕೆಲಸ ಮಾಡಿ. ಆವಾಗ ನಿಮಗೂ ಒಳ್ಳೆಯದು, ನಿಮ್ಮ ಸರ್ಕಾರಕ್ಕೂ ಒಳ್ಳೆಯದು. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ. ರೈತರಿಗೆ ಬೆಲೆ